ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಸೀರಿಯಸ್ಲಿ ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ವಾಯ್ಸೇ ಬರ್ತಿಲ್ಲ. ಇಲ್ಲಿವರೆಗೂ ಒಳ್ಳೆ ಎನರ್ಜಿ ಬರ್ತಾಯಿತ್ತು ಏನೇ ಟಾಪಿಕ್ ಬಗ್ಗೆ ಏನೇ ಅಪ್ಡೇಟ್ ಬಗ್ಗೆ ಮಾತಾಡೋಕ್ಕೆ. ಬಟ್ ಈ ಒಂದು ವಿಷಯ ಕೇಳಿ ಸೀರಿಯಸ್ಲಿ ಮಾತೇ ಬರ್ತಿಲ್ಲ. ಕ್ರಿಕೆಟ್ಗೆ ಲೆಜೆಂಡು, ಕ್ರಿಕೆಟ್ಗೆ ಒಂಥರ ಇವರಿಲ್ಲ ಅಂತ ಹೇಳಿದ್ರೆ ಕ್ರಿಕೆಟೇ ಆಡೋಕ್ಕಿರಲಿ ನೋಡೋಕ್ಕೂ ಫ್ಯಾನ್ಸ್ಗೂ ಇಂಟ್ರೆಸ್ಟ್ ಬರೋಲ್ಲ. ಬಿಕಾಸ್ ಆ ರೀತಿ ಒಂದು ಲೆವೆಲ್ನ ಸೆಟ್ ಮಾಡಿದರು ವಿರಾಟ್ ಕೊಹ್ಲಿ ಅವರು. ಬಟ್ ಇವಾಗ ಟೆಸ್ಟ್ ಕ್ರಿಕೆಟ್ನ ನೋಡಬೇಕು ಅಂತ ಹೇಳಿದ್ರೆ ಇಂಡಿಯನ್ ಕ್ರಿಕೆಟಲ್ಲಿ ಇಂಡಿಯನ್ ಟೀಮ್ ನಡೀತಾ ಇದೆ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಇದ್ದರೆ ಇಡೀ ಸ್ಟೇಡಿಯಮ್ಮೇ ಪ್ಯಾಕ್ ಆಗ್ತಾರೆ ಗುರು. ಆ ಥರ ಒಂದು ಲೆವೆಲ್ನ ಕ್ರಿಯೇಟ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರು. ಬಟ್ ಇವಾಗ ವೈಟ್ಸ್ಗೆ ಗುಡ್ ಬೈ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರು. 14 ವರ್ಷ ನಿಜ ಇಂಡಿಯನ್ ಕ್ರಿಕೆಟ್ ಟೀಮಂದು, ಅದರಲ್ಲೂ ಟೆಸ್ಟಲ್ಲಂತೂ ಬೇರೆ ಲೆವೆಲ್ಗೆ ತಗೊಂಡೋಗಿದ್ದು ವಿರಾಟ್ ಕೊಹ್ಲಿ ಅವರು. ಬಟ್ ಇವಾಗ ಅವರೇ ದೊಡ್ಡ ಲೆಜೆಂಡು, ಕಿಂಗು, ಟೆಸ್ಟ್ಗೆ ಕಿಂಗು. ಆ ಟೆಸ್ಟ್ ಅದರಲ್ಲೂ ಆಸ್ಟ್ರೇಲಿಯಾ ವಿರುದ್ಧ ಆಡಬೇಕು, ಅವ್ರ ಹತ್ರ ಅಲ್ಲಿಂದ ಗೆದ್ಕೊಬರ್ಬೇಕು ಅಂತ ಹೇಳಿದ್ರೆ ಇವ್ರದ್ದು ಕಾಂಟ್ರಿಬ್ಯೂಟ್ ನೆಕ್ಸ್ಟ್ ಲೆವೆಲ್ ಥರ ಇದೆ. ಬಟ್ ಇವರೇ ಇವಾಗ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ. ಬಟ್ ಎಲ್ಲರೂ ಕೂಡ ರಿಟೈರ್ಮೆಂಟ್ನ ಕೊಡ್ತಾರೆ, ಆ ಒಂದು ಟೈಮ್ ಬರೋ ತನಕ ವೆಯ್ಟ್ ಮಾಡಬೇಕು. ಬಟ್ ಅದೇ ಥರ ವಿರಾಟ್ ಕೊಹ್ಲಿ ಅವರು ಕೂಡ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಕೂಡ ಕೊಟ್ಟರು. ಬಟ್ ಅವ್ರ ಬ್ಯಾಕ್ ಇವರೇ ಕೊಟ್ಬಿಟ್ರು. ಯಾಕೆ ಅಂತಲೇ ಗೊತ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಈ ಥರ ಎರಡು ದೊಡ್ಡ ಅಪಘಾತ ಅಂತ ಹೇಳ್ಬೋದು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ. ಆಸ್ ಎ ಫ್ಯಾನ್ ಅಂತ ನಾನು ಮಾತಾಡೋದಾದರೆ ಸೀರಿಯಸ್ಲಿ ಸಖತ್ ಹರ್ಟ್ ಆಗ್ತಿದೆ. ಯಾರಿಗೆ ಹರ್ಟ್ ಆಗಲ್ಲ ಗುರು? ನೀವೇನಾದರೂ ಹೋಗ್ಬಿಟ್ಟು ಯಾವುದೇ ಒಬ್ಬ ಕ್ರಿಕೆಟ್ ಫ್ಯಾನ್ಸ್ನ ಕೇಳಿದ್ರೆ, ನೀವು ಕ್ರಿಕೆಟ್ ಪ್ಲೇಯರ್ನೂ ಕೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಇನ್ನೂ ಎಷ್ಟು ವರ್ಷ ಕ್ರಿಕೆಟ್ ಆಡಬೇಕು ಅಂತ ಕೇಳಿದ್ರೆ ಅವರು ಇನ್ನೂ 20 ವರ್ಷ ಆಡಿದ್ರು ನಾವು ನೋಡೋದು ಮಾತ್ರ ಬಿಡಲ್ಲ ಅಂತಲೇ ಹೇಳೋದು. ಯಾರನ್ನೇ ಕೇಳಿದ್ರು ಅದೇ ಹೇಳೋದು. ಯಾಕಂತ ಹೇಳಿದ್ರೆ ಆ ಒಂದು ಲೆವೆಲ್ನ ಸೆಟ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರು. ಬಟ್ ಇವಾಗ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಂತ ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಇಟ್ಸ್ ಬಿನ್ ಎ 14 years ಸಿನ್ಸ್ ಐ ಫಸ್ಟ್ ಓವರ್ ಎ ಬ್ಯಾಗಿ ಬ್ಲೂ ಇನ್ ದ ಟೆಸ್ಟ್ ಕ್ರಿಕೆಟ್. ಆನೆಸ್ಟ್ಲಿ ಐ ನೆವರ್ ಇಮ್ಯಾಜಿನ್ಡ್ ದಿಸ್ ಜರ್ನಿ, ದಿಸ್ ಫಾರ್ಮೆಟ್ ವುಡ್ ಟೇಕ್ ಮೀ ಆನ್. ಇಟ್ಸ್ ಟೇಸ್ಟೆಡ್ ಮೀ ಆ್ಯಂಡ್ ಶೇಪ್ಡ್ ಮೀ. that taught me lesson is carry for a life. there is something deeply personal. ಎಲ್ಲ ಒಂಥರ ಇದನ್ನ ಹೇಳೋಕ್ಕೆ ಬೇಜಾರಾಗ್ತಿದೆ. ಬಿಕಾಸ್ ನೀವೇ ನೋಡ್ಕೊಳ್ಳಿ ಏನಂತ ಹಾಕಿದೆ ಅಂತ. ಬಟ್ ಇದೆಲ್ಲ ಓದೋಕ್ಕೆ ಅವರು ಹೇಳ್ಕೊಂಡಿದ್ದಾರೆ ಅವ್ರಿಗೇನೆಲ್ಲ ಈ ಒಂದು ಟೆಸ್ಟ್ ಫಾರ್ಮೆಟಲ್ಲಿ ಆಯಿತು ನನ್ನ ಲೈಫಲ್ಲಿ, ಯಾವ ಥರ ನನ್ನ ಲೈಫಲ್ಲಿ ಚೇಂಜ್ ಆಯಿತು ಅಂತ. ಬಟ್ ಅವ್ರ ಲೈಫಲ್ಲಿ ಚೇಂಜ್ ಆಗಿರೋದಲ್ಲ, ನಾನು ಹೇಳ್ತೀನಿ ಇಡೀ ಕ್ರಿಕೆಟ್ ಜಗತ್ತನ್ನೇ ಚೇಂಜ್ ಮಾಡಿರೋದು ಟೆಸ್ಟ್ ಫಾರ್ಮೇಟಲ್ಲಿ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು. ಟೀಮ್ ಇಂಡಿಯಾನ ಯಾವ ಲೆವೆಲ್ಗೆ ರೆಡಿ ಮಾಡಿದ್ರು ಅಂತ ಹೇಳಿದ್ರೆ, ಕೋಚ್ ಆದರೂ ಅಂದ್ಕೊಳ್ಳಿ, ಮೆಂಟರ್ ಆದರೂ ಅಂದ್ಕೊಳ್ಳಿ, ಪ್ಲೇಯರು ಕ್ಯಾಪ್ಟನ್ ಏನಾದರೂ ಅಂದ್ಕೊಳ್ಳಿ. ಬಟ್ ಇವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟ ಮೇಲೆ ಟೆಸ್ಟ್ ಫಾರ್ಮೆಟಲ್ಲಿ ಒಂದು ಏನಂತಾರೆ ಬೆಂಕಿನ ತಂದಿದ್ದೆ ಇವರು ಟೆಸ್ಟ್ ಫಾರ್ಮೆಟಲ್ಲಿ. ಇವ್ರನ್ನ ನೋಡಿದ್ರೆ ಸಖತ್ ಇನ್ಸ್ಪಿರೇಷನು. ಆ್ಯಕ್ಚುಲಿ ಆಸ್ ಎ ನಾನು ಪ್ರೊಫೆಷನಲ್ ಕ್ರಿಕೆಟರೇ, ಬಟ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಖತ್ ಕಷ್ಟ ಆಗುತ್ತೆ. ನಾನು ಕ್ರಿಕೆಟ್ ಪ್ಲೇಯರೇ, ಬಟ್ ಏನು ಮಾಡೋದ, ಇದೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬಟ್ ಯಾವ ಫ್ಯಾನ್ಸು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದ. ಬಟ್ ಇಟ್ಸ್ ಓಕೆ. ಮತ್ತು ಓದ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲನೂ ಓದೋಕ್ಕೆ ನನಗಂತೂ ಇಷ್ಟ ಇಲ್ಲ. ಸೊ ಏನಕ್ಕೆ ಅಂತ ಹೇಳಿದ್ರೆ ಒಂಥರ ಬೇಜಾರಾಗ್ತಿದೆ ಅದಕ್ಕೋಸ್ಕರ. ಬಟ್ ಇಲ್ಲಿವರೆಗೂ ಯಾವುದೇ ವಿಡಿಯೋ ಮಾಡೋದು ಸಖತ್ ಜೋಶಲ್ಲಿ ಮಾಡಿದ್ದೆ, ಬಟ್ ಇದು ಯಾಕೋ ಆಗ್ತಿಲ್ಲ. ಮತ್ತು ಅಲ್ಲಿ 269 ಸೈನ್ ಆಫ್ ಅಂತ ಹೇಳ್ಕೊಂಡಿದ್ದಾರೆ, ಅದೇ ಟೆಸ್ಟ್ ಕ್ರಿಕೆಟಲ್ಲಿ ಇವಾಗ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಬಟ್ ಇವರು ಕೆರಿಯರ್ ನೋಡೋದ್ರೆ ಸೀರಿಯಸ್ಲಿ ಬ್ರೋ ನೆಕ್ಸ್ಟ್ ಲೆವೆಲು. ಬಟ್ ಇನ್ನೂ ಆಡಬೇಕಿತ್ತು. ಬ್ರೈನ್ ಲಾರಾ ಕೂಡ ಹೇಳ್ಕೊಂಡಿದ್ರು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಡೋಂಗಿಲ್ಲ, ಇನ್ನೂ 2-3 ವರ್ಷ ಆಡ್ಬೋದು ಅಂತ. ಇನ್ನೂ ಆಡ್ಬೋದಿತ್ತು, ಆ್ಯಕ್ಚುಲಿ 2-3 ವರ್ಷ ಈಸಿಯಾಗಿ ಆಡ್ಬೋದಿತ್ತು. ಬಟ್ ಏನಾಗಿದೆಯೋ ಪರ್ಸನಲ್ ರೀಸನ್ ಏನೇನು ಇರ್ತವೆ. ಬಟ್ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಕೂಡ ಕೊಡ್ತಿದ್ದಂಗೆ ಇವರು ಕೂಡ ಬ್ಯಾಕ್ ಟು ಬ್ಯಾಕ್ ರಿಟೈರ್ಮೆಂಟ್ನ ಕೊಟ್ಟರು. ಬಟ್ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಇವ್ರು ಇರಬೇಕಾಗಿತ್ತು. ಬಟ್ ಇವರು ರನ್ಸ್ ಹೊಡಿತಾರೋ ಬಿಡ್ತಾರೋ, ಆ್ಯಕ್ಚುಲಿ ನಾನು ಹೇಳೋದಾದರೆ ಒಬ್ಬ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು ಟೀಮ್ ಇಂಡಿಯಾದಲ್ಲಿ ಇದ್ದಿದ್ರೆ ಗುರು ಯಂಗ್ ಪ್ಲೇಯರ್ಸ್ಗೆ ಸಖತ್ತು ಯೂಸ್ ಆಗಿರೋದು. ಮತ್ತು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ತುಂಬ ಜನ ಇವಾಗ ಕಾಮೆಂಟ್ ಕೂಡ ಮಾಡ್ತಾಯಿದ್ದಾರೆ, ವಿರಾಟ್ ಕೊಹ್ಲಿ ಅವ್ರಿಗೆ ತಲೆ ಕೆಟ್ಟಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ ತುಂಬ ಜನ ಇವಾಗ ಟ್ರೋಲ್ ಮಾಡೋರು ಇರ್ತಾರೆ. ಬಟ್ ಅಪ್ರಿಷಿಯೇಟ್ ಮಾಡೋರು ಇರ್ತಾರೆ, ಎಲ್ಲ ಥರ ಜನರು ಇರ್ತಾರೆ. ಬಟ್ ಎಲ್ಲ ಇವಾಗ ದೊಡ್ಡ ದೊಡ್ಡ ಲೆಜೆಂಡ್ಗಳು ಕೂಡ ಹೇಳೋದು ಒಂದೇ, ವಿರಾಟ್ ಕೊಹ್ಲಿ ಅವರು ಟೆಸ್ಟ್ಗೆ ರಿಟೈರ್ಮೆಂಟ್ನ ಕೊಡಬಾರ್ದಾಗಿತ್ತು. ಮತ್ತು ಬ್ರೈನ್ ಲಾರಾ ಕೂಡ ಏನೋ ರೀಸೆಂಟಾಗಿ ಒಂದು ಪೋಸ್ಟ್ ಹಾಕಿದ್ರು, ವಿರಾಟ್ ಕೊಹ್ಲಿ ಅವರು ಪಕ್ಕ ಇನ್ನು ಟೆಸ್ಟ್ ಕ್ರಿಕೆಟ್ ಆಡೋದು ನೆಕ್ಸ್ಟ್ ಲೆವೆಲ್ ಬೇರೆ ಥರ ಅಂತ. ಸೊ ಅದು ಆವ್ರೇಜ್ ಕೂಡ 46 ಇತ್ತು ಟೆಸ್ಟು ಕ್ರಿಕೆಟಲ್ಲಿ. 123 ಮ್ಯಾಚ್ನ ಆಡಿದರೆ ಟೆಸ್ಟ್ ಕ್ರಿಕೆಟಲ್ಲಿ 200+ ಇನ್ನಿಂಗ್ಸ್ ಆಡಿದರೆ. 100 ಮ್ಯಾಚ್ ಆಡಿದೆ ಕ್ರಿಕೆಟ್ ಟೆಸ್ಟಲ್ಲಿ ಅಂತ ಸಖತ್ ಕಷ್ಟ. ಯಾಕಂತ ಹೇಳಿದ್ರೆ ಈಗಿರೋ ಕಾಂಪಿಟೇಷನಲ್ಲಿ 100 ಮ್ಯಾಚ್ ಆಡೋದಂತ ಅಂದರೆ ತುಂಬ ಕಷ್ಟ.
ಆ ಒಂದು ಫಾರ್ಮು ಫಿಟ್ನೆಸ್ಸು ಎಲ್ಲನೂ ಮೇಂಟೈನ್ ಮಾಡಿಕೊಂಡು 14 ವರ್ಷದಿಂದ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ ಬಂದಿದ್ದು ವಿರಾಟ್ ಕೊಹ್ಲಿ ಇರುವಾಗ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು 2013 ಅನಿಸುತ್ತೆ, ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ನಾನು ಟೆಸ್ಟ್ ಕ್ರಿಕೆಟಲ್ಲಿ 10,000 ರನ್ನ ಹೊಡಿಬೇಕು ಅಂತ. ಬಟ್ ಅದನ್ನಾದರೂ ಕಂಪ್ಲೀಟ್ ಮಾಡಬೇಕಾಗಿತ್ತು. 10,000 ರನ್ಸು, ಇನ್ನೇನು ಒಂದು 600-700 ರನ್ಸ್ ಇತ್ತು ಅಷ್ಟೇ. ಅದೇನಾದರೂ ಇನ್ನೊಂದು 10-15 ಇನ್ನಿಂಗ್ಸ್ ಆಡಿದರೆ ಪಕ್ಕ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾಯಿದ್ರು. ಬಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಲೇನೋ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಇವ್ರಿಗೆ ಆ ಒಂದು ಸೀರೀಸಲ್ಲಿ. ಸೊ ಆ್ಯಕ್ಚುಲಿ ಎಲ್ಲ ಕ್ರಿಕೆಟ್ ಪ್ಲೇಯರ್ಸ್ಗೂ ಹಿಂಗೆ ಆಗೋದು, ಒಂದು ವರ್ಷ ಬ್ಯಾಡ್ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ತುಂಬ ಲರ್ನ್ ಮಾಡಿ ಸಖತ್ ವರ್ಕ್ ಮಾಡಿ ಅದಾದಮೇಲೆ ರನ್ಸ್ ಬಂದೇ ಬರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆಸ್ ಎ ಕ್ರಿಕೆಟರ್ ಆಗಿ ಅವರು ಯಾವ ಥರ ಥಿಂಕ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ರಿಟೈರ್ಮೆಂಟ್ನ ತಗೊಂಡಿದ್ದಾರೆ. ಬಟ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ನನ್ನ ಕೈಲಂತೂ ಆಗ್ತಿಲ್ಲ. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಬಟ್ ನನಗಂತೂ ತುಂಬ ಒಂಥರ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೂ ಆಟು ಹೊಡೆದೋಗ್ಬಿಟ್ಟಿರುತ್ತೆ, ನುಚ್ಚುನೂರಾಗಿರುತ್ತೆ, ನನಗಂತೂ ಗೊತ್ತು. ಬಟ್ ತುಂಬ ಜನ ಏಟರ್ಸು ಕೂಡ ಅಂತ ಇರ್ತಾರೆ ವಿರಾಟ್ ಕೊಹ್ಲಿಯವರು ರಿಟೈರ್ಮೆಂಟ್ನ ತಗೊಂಡಿದ್ದೆ ಒಳ್ಳೇದಾಯಿತು ಅಂತ. ಯಾಕಂತ ಹೇಳಿದ್ರೆ ಗೊತ್ತಲ್ಲ, ಒಬ್ಬರನ್ನ ಲವ್ ಮಾಡ್ತಾರೆ ಅಂತಾರೆ, ಒಬ್ಬೊಬ್ಬರು ಏಟ್ ಮಾಡೋರು ಇದ್ದೇ ಇರ್ತಾರೆ, ಲವ್ ಏಟ್ ಎರಡೂ ಇದ್ದೇ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಬಟ್ ನನಗಂತೂ ನಿಜ ಹೇಳ್ತಾ ಇದ್ದೀನಿ ಗುರು, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಸಖತ್ತು ಹರ್ಟ್ ಆಗ್ತಿದೆ. ವಿರಾಟ್ ಕೊಹ್ಲಿಯವರು ಟೆಸ್ಟ್ ಕ್ರಿಕೆಟಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಟೆಸ್ಟ್ ಕ್ರಿಕೆಟ್ ಮ್ಯಾಚ್ನೇ ನೋಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸೀರಿಯಸ್ಲಿ ಅವರು ಬ್ಯಾಟಿಂಗ್ ಆಡ್ತಿಲ್ಲ ಅಂತ ಹೇಳಿದ್ರು, ಫೀಲ್ಡಲ್ಲಿದ್ದರೆ ಆ ಒಂದು ಎನರ್ಜಿ ತೊಗೊಂಡ್ಬಂದು ಕೊಡ್ತಾರೆ. ಎಷ್ಟೋ ಲಕ್ಷಾಂತರ ಕೋಟಿ ಜನ ಅವರು ಸೆಲೆಬ್ರೇಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಏನಾದರೂ ವಿಕೆಟ್ ಬಿದ್ದರೆ ಇಲ್ಲ ಏನಾದರೂ ಕಿರಿಕಾದರೆ ಆ ಒಂದು ಸ್ಪಾಟಲ್ಲಿ ಅವರಿದ್ದೇ ಇರ್ತಾರೆ. ಬಟ್ ಅದೆಲ್ಲನೂ ತುಂಬ ಮಿಸ್ ಮಾಡ್ಕೋತಾರೆ. ಇಡೀ ಫ್ಯಾನ್ಸು, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆಗಿರ್ತಾರೆ. ಆ್ಯಕ್ಚುಲಿ ಫ್ಯಾನ್ಸ್ ಅಂತ ಅಲ್ಲ, ಕ್ರಿಕೆಟ್ ಜಗತ್ತೇ ಇವಾಗ ವಿರಾಟ್ ಕೊಹ್ಲಿಯವ್ರನ್ನ ಮಿಸ್ ಮಾಡ್ಕೋತಾರೆ ಟೆಸ್ಟ್ ಫಾರ್ಮೇಟಲ್ಲಿ. ಆ ಥರ ಒಂದು ಲೆವೆಲ್ನ ಸೆಟ್ ಮಾಡಿದ್ದಂಥ ವಿರಾಟ್ ಕೊಹ್ಲಿಯವರು ಅವರು ಫೀಲ್ಡಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ ಅವರು ಇದ್ದರೆ ಒಂಥರ ಮಜಾ ಗುರು. ಒಂಥರ ಅವರು ಕಿರಿಕ್ ಮಾಡ್ತಾರೋ ಇಲ್ಲ ಡ್ಯಾನ್ಸ್ ಮಾಡ್ತಾರೋ ಇಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರು ಇರಬೇಕಾಗಿತ್ತು ಆನ್ ದಿ ಫೀಲ್ಡಲ್ಲಿ. ಬಟ್ ಇವಾಗ ಸೈನ್ ಆಫ್ ಆಗಿದ್ದಾರೆ ವಿರಾಟ್ ಕೊಹ್ಲಿಯವರು. ಅವ್ರಿಗೂ ಕೂಡ ಪರ್ಸನಲ್ ರೀಸನ್ಸ್ ಇರುತ್ತೆ. ಬಟ್ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಸುಮ್ಮನೆ ಮಾತಾಡ್ತಾನೇ ಇರ್ತೀವಿ. ಅವ್ರದ್ದು ಟೆಸ್ಟ್ ಕೆರಿಯರ್ ನೋಡೋದಾದರೆ ಸೀರಿಯಸ್ಲಿ ಹೇಳ್ತೀನಿ, 123 ಮ್ಯಾಚಸ್ನ ಆಡಿದ್ದಾರೆ ಟೆಸ್ಟಲ್ಲಿ, 210 ಇನ್ನಿಂಗ್ಸು, 9,230 ರನ್ಸ್ನ ಹೊಡೆದಿದ್ದಾರೆ. ಮತ್ತು ಹೈಯೆಸ್ಟ್ ಇವ್ರದ್ದು 254, ಆವರೇಜ್ ಇರೋದು 46. ಮತ್ತು ಇಲ್ಲಿವರೆಗೂ ಅವರು ಟೆಸ್ಟಲ್ಲೇ 30 ಸೆಂಚುರಿನ ಹೊಡೆದಿದ್ದಾರೆ ಮತ್ತು ಹಾಫ್ ಸೆಂಚುರಿ 31. ಬಟ್ ಟೆಸ್ಟಲ್ಲಿ ಇನ್ನು ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವ್ರದ್ದು ರೆಕಾರ್ಡ್ನ ಬ್ರೇಕ್ ಮಾಡ್ಬೋದಾಗಿತ್ತು. 49 ಸೆಂಚುರಿನ ಹೊಡೆದಿದ್ರು ಟೆಸ್ಟಲ್ಲಿ. ಬಟ್ ಅದನ್ನು ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಮತ್ತು ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ 10,000 ರನ್ನ ನಾನು ಹೊಡಿತೀನಿ ಅಂತ ಹೇಳ್ಕೊಂಡಿದ್ರು ಟೆಸ್ಟ್ ಕ್ರಿಕೆಟಲ್ಲಿ. ಅದನ್ನು ಕೂಡ ಕಂಪ್ಲೀಟ್ ಆಗಿಲ್ಲ. ಅಟ್ಲೀಸ್ಟ್ ಅದಾದ್ರು ಕಂಪ್ಲೀಟ್ ಮಾಡಬೇಕಿತ್ತು. ಬಟ್ ಎಷ್ಟು ಗುರು ಮಾತಾಡೋದು, ಸುಮ್ಮನೆ ಬೇಜಾರಾಗ್ತಿದೆ ಸೀರಿಯಸ್ಲಿ. ಇದ್ರ ಬಗ್ಗೆ ಮಾತಾಡೋಕ್ಕೆ ಆಗ್ತಿಲ್ಲ. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಮತ್ತು ಅಷ್ಟೇ, ಅಲ್ಲಿವರೆಗೂ ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ಸ್. ಸಿ ಯು.